ರಷ್ಯಾ ಉಕ್ರೇನ್ ದೇಶಗಳ ನಡುವೆ ಯುದ್ಧ ಮುಂದುವರೆದಿದೆ. ಉಕ್ರೇನ್ಗೆ ಸೇರಿದ ಮತ್ತೊಂದು ಪ್ರದೇಶವನ್ನು ಆಕ್ರಮಿಸಿಕೊಂಡಿದೆ ರಷ್ಯಾ. ಉಕ್ರೇನ್ನ ಡ್ನಿ ಪ್ರೊಪೆಟ್ರೋ ಪ್ರದೇಶವನ್ನು ರಷ್ಯಾ ಈಗ ವಶಕ್ಕೆ ಪಡೆದುಕೊಂಡಿದೆ. ನೋಡಿ, ಕಳೆದ 3 ವರ್ಷ ಆಯಿತು ಹೊಡೆದಾಡ್ಕೊಂಡಿದ್ದಾರೆ. ಇವರು ಹೊಡೆದಾಡ್ಕೊಳ್ತಾನೆ ಇದ್ದಾರೆ. ಅವರು ಸೋಲ್ತಿಲ್ಲ, ಇವರು ಮಣಿತಾ ಇಲ್ಲ, ಜಗ್ತಾ ಇಲ್ಲ, ಈ ಕಡೆ ಇವರು ಬಗ್ತಾ ಇಲ್ಲ. ಉಕ್ರೇನ್ ನೋಡಿ ಪುಟ್ಟ ರಾಷ್ಟ್ರ, ಆದರೂ ಕೂಡ ತೊಡೆ ತಟ್ಟಿ ಸಾಧ್ಯವಾದಷ್ಟು ಅವ್ರಿಗೆ ಡ್ಯಾಮೇಜನ್ನು ಮಾಡ್ತಾನೆ ಇದ್ದಾರೆ. ಈಗ ಉಕ್ರೇನ್ನ ಒಂದೊಂದೇ ಪ್ರದೇಶಗಳನ್ನು ರಷ್ಯಾ ವಶಪಡಿಸ್ಕೊಳ್ತಾ ಇದೆ. ನಿನ್ನೆ ದೊಡ್ಡ ಮಟ್ಟದ ದಾಳಿಯನ್ನು ಉಕ್ರೇನ್ನ ಡ್ರೋನ್ಗಳು ಮಾಡಿದ್ವು. ಅವರ ಅಣುಸ್ಥಾವರಗಳು, ಕೆಲವೊಂದಿಷ್ಟು ವಾಯುನೆಲೆಗಳನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನು ಮಾಡಲಾಗಿತ್ತು. ಅದಕ್ಕೆ ಪ್ರತಿಕಾರವಾಗಿ ರಷ್ಯಾ ಕೂಡ ಈಗ ಡ್ನಿ ಪ್ರೊಪೆಟ್ರೋ ಅನ್ನುವಂಥ ಪ್ರದೇಶವನ್ನು ವಶಪಡಿಸಿಕೊಂಡಿದೆ. ಈಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಪುಟಿನ್ ಜೊತೆಗೆ ಮಾತಾಡಿದರು. ಮೊನ್ನೆ ಜೆಲೆನ್ಸ್ಕಿ ಕರೆದು ಮಾತಾಡಿದರು. ಎಲ್ಲೊಂದು ಕಡೆ ಸಂಧಾನ ಆಗ್ಬೋದು, ಕದನ ವಿರಾಮ ಘೋಷಣೆ ಆಗ್ಬೋದು ಟ್ರಂಪ್ ಮಧ್ಯಸ್ಥಿಕೆಯಲ್ಲಿ ಅಂಥೇಳಿ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಈಗ ನೋಡಿದ್ರೆ ಯುದ್ಧದ ಭೀಕರತೆ ಮತ್ತಷ್ಟು ಹೆಚ್ಚಾಗ್ತಾ ಇದೆ.